ತಾಳಿಕೋಟೆ ಪಟ್ಟಣದ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಸಂಘ ಇದರ ಸ್ವಂತ ನೂತನ ಕಟ್ಟಡದ ಉದ್ಘಾಟನೆಯು ಶುಕ್ರವಾರ ಜರುಗಿತು. ಸಂಘದ ನೂತನ ಕಟ್ಟಡವನ್ನು ಸಿದ್ಧಸಿರಿ ಸೌಹಾರ್ದ ಸಂಘದ ರಾಜ್ಯ ನಿರ್ದೇಶಕರು ಹಾಗೂ ವಿಜಯಪುರ ನಗರದ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು 2006ರಲ್ಲಿ ಸ್ಥಾಪಿತ ಈ ಸಹಕಾರಿ ಸಂಘವು ಇಂದು ನಿಮ್ಮೆಲ್ಲರ ಸಹಕಾರದಿಂದ ಹೆಮ್ಮರವಾಗಿ ಬೆಳೆದು ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದ ನಂಬರ್ 1 ಬ್ಯಾಂಕ್ ಆಗಿದ್ದು, ಇದನ್ನು ಕೇವಲ ಲಾಭದ ದೃಷ್ಟಿಯಿಂದ ಸ್ಥಾಪಿಸದೆ ಸಮಾಜದ ಸೇವಾ ದೃಷ್ಟಿಯಿಂದ ಸ್ಥಾಪಿಸಲಾಗಿದೆ. ಈ ಸಂಘವು ಹಲವಾರು ಸೇವಾ ಕಾರ್ಯಗಳನ್ನು ಮಾಡುತ್ತಿದೆ ಎಂದರು. ಕರ್ನಾಥ ಹೇಳಿದ್ರು, ನಿನಗೇನು ಗವಾಯಿವರು ಅದರ ಅದ್ರ ಹಿಂದಿಂದ ಅಂದ್ರೆ ಅಷ್ಟು ಅಪಪ್ರಚಾರ ಸುಳ್ಳು ಸುದ್ದಿ ಪೆದ್ದನೆ ಕಟ್ಟೆಲ್ಲ ತಿಳ್ಬಿಟ್ಟು ಅಲ್ಲಿ ವಕೀಲ ಚೀಫ್ ಜಸ್ಟಿಸ್ ಗಾಬರಿ ಆಗಿಬಿಟ್ರು. ಇದೆಲ್ಲ ಫೋಟೋ ಕೊಟ್ಟಾರೆ ನನ್ನ ಕೈಯಾಗ ಸಿದ್ಧಸಿರಿ ಎತ್ತನಾಲ ತಿಲ್ ಕಾಣಿಸ್ತದೆ, ನೀವು ಫ್ಯಾಕ್ಟ್ರಿ ಎಲ್ಲೈತೀರಿ, ನೀವು ಜೈಲಿಗೆ ಹೋಗ್ತೀರೋ ಏನು ಅವ್ರು ಜೈಲಿಗೆ ಹೋಗ್ತೀರಲ್ಲ. ಅವತ್ತೇ ಆರ್ಡರ್ ಮಾಡಿದ್ರು, ಒಂದು ವಾರನಾಗ ಸಿದ್ಧಸಿರಿ ಎತ್ತನಾಲಕ್ಕೆ ಆರ್ಡರ್ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಅನುಮತಿ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ಆದಮೇಲೆ ಈ ಸಲ ಮತ್ತೆ ನಿವಾರಣೆ ಆಗವು. ಅದ್ರ ಜೊತೆಗೆ ನಮ್ಮ ಇಲ್ಲಿ ತಾಳಿಕೋಟೆಯಲ್ಲಿ ನಮ್ಮ ತಂಬಾಕಿಯವರನ್ನು ಜಮೀನು ಕೊಟ್ಟಾರ. ಮುಂದಿನ ಜೂನ್ನಿಂದ ನಮ್ಮ BO ತಂಬಾಕಿ ಪಬ್ಲಿಕ್ ಸ್ಕೂಲನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಇಲ್ಲಿ ಪ್ರಾರಂಭ ಮಾಡ್ಲಕತ್ತೀವಿ. ಎಲ್ಲ ಡಾಕ್ಯುಮೆಂಟ್ಸ್ಗಳು ಈಗ ರೆಡಿ ಆಗೋದು. ಇನ್ನು ADLR DDLR ಏನೇನು ಗದ್ಲಿದ್ದು ಈಗೆಲ್ಲ ಪರ್ಮಿಷನ್ ಸಿಕ್ಕ್ಯದ. ಅಲ್ಲೇನು 3 ಎಕರೆ ಇದಲ್ಲ, 3 ಎಕರೆ 17 ಇಲ್ಲೂ ಒಂದು 24 ತಾಸು ಔಷಧ ಅಂಗಡಿನೂ ನಾವು ಮಾಡ್ಲಕತ್ತೀವಿ. ಅಂದ್ರೆ ಏನೇನು ಸೌಲಭ್ಯ ಒಂದು ಸಂಸ್ಥೆ ಕೊಡಬೇಕು ಆ ಕೊಡ್ಲಕ್ಕೆ ಕಾರಣ ಏನಪ್ಪ ಅಂದ್ರೆ, ನೀವು ಏನು ಡೆಪಾಸಿಟ್ ಇಟ್ಟಿರ್ತಿರಲ್ಲ, ನಿಮ್ಮ ಡಿಪಾಸಿಟನ್ನು ಸುರಕ್ಷಿತ ಜನರಿಗೆ ಸಾಲ ಕೊಡ್ತೀವಿ ನಾವು. ಇಲ್ಲಿ ಯಾರು ರೊಕ್ಕ ತಿಂದು ಡೈರೆಕ್ಟ್ ರೊಕ್ಕ ತಿಂದು ಸ್ಟಾಫ್ನವ್ರು ತಿಂದು ₹1 ಇಲ್ಲಿ ಕೊಡಬಲ್ಲ ನಾವು. ಒಬ್ಬಳು ಕಸ್ಟಮರಿಗೆ ನಾವು 450 ಕೋಟಿ ರೂಪಾಯಿ ಕೊಟ್ಟಿವಿ. ಅಷ್ಟು ದೊಡ್ಡ ಆಸ್ತಿ ಕೊಟ್ಟಾರೆ. ನಿನ್ನೆ ಒಂದು ಕಸ್ಟಮರ್ ಬಂದದೆ ಬೆಂಗಳೂರದಾಗ, ಯಾರ್ದು ಆಸ್ತಿ ಎಟ್ಟೈತಂದ್ರೆ 2,500 ಕೋಟಿ ರೂಪಾಯಿ. ಅವ್ರಿಗೆ ಎಷ್ಟು ರೊಕ್ಕ ಸಾಲ ಬೇಕಾಗಿದೆ ಅಂದ್ರೆ 500 ಕೋಟಿ ರೂಪಾಯಿ ಬೇಕಾಯ್ತು. ಧೈರ್ಯ ಮಾಡಿ ಸಾಲ ವಸೂಲಿ ವಾಹನ ಅಂತ ಬರ್ಬಿಟ್ಟು ಯಾರ ಮನೆ ಮುಂದೆ ಹೋಗಿತ್ರ ಅಂಜಾಡು ಕೊಡ್ಬೇಕು ನಮ್ಮ ರೊಕ್ಕ. ಅದಕ್ಕೆ ವಸೂಲಿನೂ ಮಾಡ್ತೀವಿ, ಜನರ ಬಡ್ಡಿನೂ ಸರಿಯಾಗಿ ಕೊಡ್ತೀವಿ, ಮತ್ತು ಜನರಿಗೆ ಬೇಕಾಗಿದ್ದಲ್ಲ ಸರಿಯಾಗಿ ಒಂದು ಬಡ್ಡಿ ಇಟ್ಟು ಸೇರಿಗೆ ಒಂದು ಡಿವಿಡೆಂಡ್ ಕೊಟ್ಬಿಟ್ರೆ ಸಾಕು, ನೀವು ಏನೇನು ಮಾಡ್ಕೋರಿ ಕಟ್ಟತ್ತಾರ. ಅದಕ್ಕೆ ಇವೆಲ್ಲ ಇವು ಕಟ್ಟಡಗಳದು ಎಲ್ಲ ನಮ್ಮ ಏನು ಡಿವಿಡೆಂಡ್ರಾಗ ಏನು ರೊಕ್ಕ ಉಳಿತೈತಲ್ಲ, ಅದ್ರಾಗ ವರ್ಷ ಒಂದು 3-4 ಕಟ್ಟಡ ಕಟ್ತೀವಿ. ಈಗ ಇದು ಆಯಿತು, ನಾಡ್ದ ಆಲ್ಮೇಲೆ ಬ್ರ್ಯಾಂಚ್ ಉದ್ಘಾಟನೆ ಮಾಡಕತ್ತೀವಿ, ಅಲ್ಲಿಯೂ ಸ್ವಂತ ಕಟ್ಟಡ ಮಾಡೀವಿ. ಬರಡೋಲ್ದಾಗ ಒಂದು ಮಾಡ್ಲಕತ್ತೀವಿ, ಶಾಬಾದ್ನಾಗ ಮಾಡ್ಲಕತ್ತೀವಿ, ನಾದ ಕೆಡಿ ಒಳಗೆ ಮಾಡ್ಲಕತ್ತೀವಿ, ದೇವ್ರಿಪ್ಪರಿಗೊಳಗೆ ನಮ್ಮದು ಜಾಗ ಐತಿ, ಯಾದಗಿರಿ ಒಳಗೆ ಸ್ವಂತ ಜಾಗ ಐತಿ, ಅಲ್ಲೂ ಕಟ್ಟಡ ಈ ಸಲ ಯಾದಗಿರಿ ಶಾಬಾದ ಈಗಾಗಲೇ ಇದ್ರದ್ದು. ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೇಸರಟ್ಟಿ ಶಂಕರಲಿಂಗ ಗುರುಪೀಠದ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ವಹಿಸಿದರು. ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪುರಸಭೆ ಮಾಜಿ ಅಧ್ಯಕ್ಷ ದಶರಥ ಸಿಂಗ್ ಮನಗೊಳ್ಳಿ, ಖ್ಯಾತ ವೈದ್ಯ ಡಾಕ್ಟರ್ ವಿಜಯಕುಮಾರ್ ಕಾರ್ಜಿ, ಬಿಜೆಪಿ ಮಾಜಿ ಜಿಲ್ಲಾ ಅಧ್ಯಕ್ಷ RS ಪಾಟೀಲ್ ಕುಚಬಾಳ, ಪುರಸಭೆ ಮಾಜಿ ಸದಸ್ಯ ನಾಗೇಶ್ ದೇಶಪಾಂಡೆ ಹಾಗೂ ಅಡತ್ ಮರ್ಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಶೆಟ್ಟಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು, ಪಟ್ಟಣದ ಗಣ್ಯಮಾನ್ಯರು ಹಾಗೂ ಯತ್ನಾಳ್ ಅವರ ಅಪಾರ ಅಭಿಮಾನಿಗಳು ಇದ್ದರು. ಸುನಿಲ್ ಎಲ್ ತಳವಾರ್, KMM ಕನ್ನಡ ನ್ಯೂಸ್, ತಾಳಿಕೋಟೆ.